ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಿಮಗೆ ಟ್ರಿಪ್ಲೆಕ್ಸ್ ಮನೆ ವಿತ್ ಹೋಮ್ ಥಿಯೇಟರ್ ಇರುವಂಥದ್ದನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಈ ಮನೆ ಏನಿದೆ, ಏನು ರೇಟ್ ಇದೆ, ಯಾವ ಡೈಮೆನ್ಷನಲ್ಲಿದೆ, ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಈಗ ನೀವು ನೋಡ್ತಾ ಇರೋಂಥದ್ದು ರಾಜಾ ಗಾರ್ಡನಿಯಾ ಅಂತ ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟು. 40 ಫೀಟ್ ರೋಡ್ ಬಿಡ್ತಿದೆ, ಟಾರ್ ರೋಡ್ ಆಗಿರೋದು. ಇದು ಬಂದು 30-41 ಡೈಮೆನ್ಷನಲ್ಲಿ ಕಟ್ಟಿರುವಂಥ ಪ್ರಾಪರ್ಟಿ. ಈಗ ನಾವಿರೋಂಥದ್ದು ಕಾರ್ ಪಾರ್ಕಿಂಗ್ ಏರಿಯಾ. ಇಲ್ಲಿ ಕಂಪ್ಲೀಟ್ ಆಗಿ ಒಂದು 4 ಕಾರ್ ನಿಲ್ಲಿಸ್ಕೋಬಹುದು, ಪ್ಲಸ್ 2 ವೀಲರು. ಅಷ್ಟು ಸ್ಪೇಷಿಯಸ್ ಆಗಿದೆ. ಕಾರ್ ಪಾರ್ಕಿಂಗ್ ಇಂದ ಎಂಟ್ರಿ ಆಗ್ತಿದ್ದಂಗೆ ಲಿಫ್ಟ್ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು ಲಿಫ್ಟ್ ಬರುತ್ತೆ, ಇನ್ಸ್ಟಾಲೇಷನ್ ಆಗುತ್ತೆ. ಈ ಕಡೆ ಬಂದು ವಾಶ್ರೂಮ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಕಾವೇರಿ ಬೋರ್ 2 ವ್ಯವಸ್ಥೆ ಆಗಿದೆ. ಸುತ್ತಲೂ ಸೈಟ್ಗೆ ಡೈಮೆನ್ಷನ್ ಅಲ್ಲಿ 2 ಅಡಿ ಸ್ಕ್ವೇರ್ ಫೀಟ್ ಜಾಗ ಬಿಟ್ಟಿದ್ದಾರೆ. ಮನೆ ಎಂಟ್ರಿ ಆಗ್ತಿದ್ದಂಗೆ ವೈಡ್ ಸ್ಪೇಸ್ ಆಗಿ ಸ್ಟೇರ್ಸ್ ನ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಸ್ಟೈನ್ಲೆಸ್ ಸ್ಟೀಲು ವಿತ್ ಗ್ಲಾಸ್ ಕೋಟೆಡ್ ಡಿಸೈನ್ ಆಗಿದೆ. ಮನೆ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಇದು ಬಂದು ಈಸ್ಟ್ ಫೇಸಿಂಗ್ ಡೋರ್ ವರ್ಕ್ ನೋಡ್ತಿದ್ದಂಗೆ ನೋಡ್ಬೋದು ಎಷ್ಟು ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ. ಇನ್ನು ಒಳಗಡೆ ಸ್ಟ್ರಕ್ಚರ್ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ, ಯೂನಿಕ್ ಆಗಿ ಮಾಡಿದ್ದಾರೆ. ನೋಡೋಣ ಬನ್ನಿ ಮನೆ ಒಳಗಡೆ. ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆನೆ ಹ್ಯೂಜ್ ಸ್ಪೇಸ್ ಹಾಲ್ ಡಿಸೈನ್ ಮಾಡಿದ್ದಾರೆ. ಈ ಕಡೆ ಬಂದು ಟಿವಿ ಯೂನಿಟ್ ಕೂಡ ಕಂಪ್ಲೀಟ್ ಆಗಿ ವುಡನ್ ವರ್ಕ್ ಮಾಡಿದ್ದಾರೆ. ವಿತ್ ಲೈಟಿಂಗ್ಸ್ ಎಲ್ಲ ಫಿಟ್ ಆಗಿದೆ. ರೂಫ್ ವರ್ಕ್ ಆಗಲಿ, ಲೈಟ್ ಇನ್ಸ್ಟಲೇಷನ್ಸ್ ಆಗಲಿ, ಪ್ರತಿಯೊಂದು ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಅಂತೇಳಿ ದೊಡ್ಡದಾಗಿ ಕಿಟಕಿ ಡಿಸೈನ್ ಮಾಡಿದ್ದಾರೆ. ಒಂದು ಯೂನಿಕ್ ಡಿಸೈನ್ ಇದೆ ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ. ಈ ಕಡೆ ಬಂದು ಪೂಜಾ ರೂಮ್ ಕೂಡ ನಿಮಗೆ ಗ್ಲಾಸ್ ಡೋರ್ಗಳು ಕೊಟ್ಟಿದ್ದಾರೆ. ಒಬ್ರು ಒಳಗಡೆ ಕೂತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಡೈನಿಂಗ್ ಏರಿಯಾ, ಈ ಕಡೆ ಕಿಚನ್ ಯೂನಿಟ್, ಗ್ರಾನೈಟ್ ವರ್ಕ್ ಆಗ್ಬೋದು, ಇಂಟೀರಿಯರ್ ವರ್ಕ್ ಆಗ್ಬೋದು. ಬೇಸಿಕ್ ಆಗಿ ನಿಮ್ಗೆಲ್ಲ ರೆಡಿ ಮಾಡಿದ್ದಾರೆ. ಅದು ಕೂಡ ವಿತ್ ಲೈಟಿಂಗ್ಸ್ ಕೂಡ ಮಾಡಿದ್ದಾರೆ. ಡಿಸೈನು ತುಂಬಾ ಯೂನಿಕ್ ಆಗಿದೆ, ಸ್ಟ್ರಕ್ಚರ್ ಡಿಸೈನು. ಹಾಗೆ ಈ ಕಡೆ ಇದು ಬಂದು ಯುಟಿಲಿಟಿ ಸ್ಪೇಸ್ ಕೂಡ ಅಷ್ಟೇ ವೈಡ್ ಆಗಿದೆ. ಕಿಚನ್ ಸ್ಪೇಸ್ ಪಕ್ಕದಲ್ಲೇನೆ ಡೈನಿಂಗ್ ಏರಿಯಾ ಅಂತ ಏನು ಹೇಳಿದೆ. ಹಾಗೆ ಇಲ್ಲಿಂದ ಮೇಲೆ ನೋಡ್ತಾ ಇದ್ದಂಗೆ ನೋಡಿ ಸ್ಕೈಲೈಟ್ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಮೇಲಿಂದ ನೋಡ್ತಿದ್ದಂಗೆ ನೋಡಿ ಸ್ಕೈಲೈಟ್ ವ್ಯವಸ್ಥೆ ಇರೋದ್ರಿಂದ ಅದು ನೀವು ಕೂತ್ಕೊಳ್ಳುವಂತ ಡೈನಿಂಗ್ ಏರಿಯಾ. ಕೆಳಗಡೆ ಕಾರ್ ಪಾರ್ಕ್ ಮಾಡಿ ಲಿಫ್ಟ್ ಹತ್ತದೆ, ನಿಮ್ಗೆ ಸೀದಾ ಹಾಲಿಗೆ ಎಂಟ್ರಿ. ಲಿಫ್ಟ್ ಇಲ್ಲೇ ಬರುತ್ತೆ. ಕಿಚನ್ ಪಕ್ಕದಲ್ಲೇನೆ ಒಂದು ಬೆಡ್ರೂಮ್ ಮಾಡಿದ್ದಾರೆ. ಇದನ್ನ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಒಳಗಡೆ ಬರ್ತದಂಗೆ ನೋಡಿ ಇಲ್ಲಿ ವುಡನ್ ವರ್ಕ್ ಆಲ್ರೆಡಿ ಮಾಡಿದ್ದಾರೆ. ಜಸ್ಟ್ ಬೆಡ್ ನ ತಂದು ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಇಲ್ಲಿ ಕೂಡ ನಿಮ್ಗೆ ಡ್ರೈವರ್ಸ್ ವ್ಯವಸ್ಥೆ ಮಾಡಿದ್ದಾರೆ, ಸ್ಟೋರೇಜ್ ಯೂಸೇಜ್ಗೋಸ್ಕರ. ವಿತ್ ಲೈಟಿಂಗ್ಸ್ ರೆಡಿ ಆಗಿದೆ. ವಾರ್ಡ್ರೂಬ್ ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ವುಡ್ ವರ್ಕ್ ಫಿನಿಶಿಂಗ್ ಆಗಲಿ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇರುವಂತದ್ದು ಪ್ರೈವೇಟ್ ಪೌಡರ್ ರೂಮು. ಇದು ಕೂಡ ಸ್ಮಾರ್ಟ್ ಆಗಿ ಸ್ಪೇಷಿಯಸ್ ಆಗಿ ಡಿಸೈನ್ ಮಾಡಿದ್ದಾರೆ. ಈಗ ನಾವಿರೋದು ಫಸ್ಟ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಡಿಸೈನ್ ಆಗಿದೆ ಕಂಪ್ಲೀಟ್ ಆಗಿ ನೋಡೋಣ. ಒಳಗಡೆ ಬನ್ನಿ. ಇಲ್ಲಿ ಕೂಡ ಯೂಸ್ ಸ್ಪೇಸ್ ರೂಮ್ ಡಿಸೈನ್ ಆಗಿದೆ. ಬೆಡ್ ಇನ್ಸ್ಟಲೇಷನ್ ಮಾಡ್ಕೋಬಹುದು. ಜಸ್ಟ್ ತಗೊಂಬಂದು ಈ ಕಡೆ ಬಂದು ಸ್ಟಡಿ ಟೇಬಲ್, ನೀವು ವರ್ಕ್ ಸ್ಟೇಷನ್ ಕೂಡ ಮಾಡ್ಕೋಬಹುದು. ಇದು ಬಂದು ಯೂನಿಕ್ ಆಗಿರೋ ಪೌಡರ್ ರೂಮು. ಏನಿದೆ, ಯಾವ ರೀತಿ ಇದೆ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಈಗ ನಾವು ಎಂಟ್ರಿ ಆಗ್ತಿದ್ದಂಗೆ ಇಲ್ಲೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಡಿಸೈನ್ ಮಾಡಿದ್ದಾರೆ. ಪೌಡರ್ ರೂಮ್ ಏರಿಯಾ. ಇಲ್ಲಿ ಕೂಡ ಮೇಕಪ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಗ್ಲಾಸ್ ಟ್ರಿಮ್ ಮಾಡಿದ್ದಾರೆ. ಹಾಗೆ ಇಲ್ಲೇ ಒಳಗಡೆ ಕಂಪ್ಲೀಟ್ ಆಗಿ ಬರ್ತಾ ಇದ್ದಂಗೆ ಇದು ಬಂದು ವಾಶ್ರೂಮ್ ಏರಿಯಾ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಕೂಡ ಒಂದು ಸಿಟ್ಔಟ್ ವ್ಯವಸ್ಥೆ ಮಾಡ್ಕೋಬಹುದು. ಈವ್ನಿಂಗ್ ಟೈಮ್ ವೆಂಟಿಲೇಷನ್ಗೆ ಯಾವುದೇ ರೀತಿ ಕೊರತೆ ಇಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಈಗ ನಾವು ನೋಡ್ತಾ ಇರುವಂಥದ್ದು ಸೆಕೆಂಡ್ ಬೆಡ್ರೂಮ್. ಈ ಸೆಕೆಂಡ್ ಬೆಡ್ರೂಮ್ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿ ಡಿಸೈನ್ ಮಾಡಿದ್ದಾರೆ. ಸೆಕೆಂಡ್ ರೂಮಲ್ಲೂ ಕೂಡ ಪೌಡರ್ ರೂಮ್ ವ್ಯವಸ್ಥೆ ಮಾಡಿದ್ದಾರೆ. ಬನ್ನಿ ನೋಡೋಣ. ಸೆಕೆಂಡ್ ಫ್ಲೋರಲ್ಲಿ ನೀವು ನೋಡ್ತಾ ಹೋಗ್ಬೋದು, ಹ್ಯೂಜ್ ಸ್ಪೇಸ್ ಆಗಿ ಹಾಲ್ ಡಿಸೈನ್ ಆಗಿದೆ. ಒಂದು ಕಂಪ್ಲೀಟ್ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಲಿ, ಒಂದು ಹೋಮ್ ಥಿಯೇಟರ್ ವ್ಯವಸ್ಥೆ ಆಗಲಿ ಇಲ್ಲಿ ಮಾಡ್ಕೋಬೋದು. ಯಾಕೆ ಅಂದರೆ ಇಲ್ಲಿ ಕೂಡ ಟಿವಿ ಯೂನಿಟ್ ಅಷ್ಟೇ ದೊಡ್ಡದಾಗಿ ಡಿಸೈನ್ ಮಾಡಿದ್ದಾರೆ. ನೀವು ಇದನ್ನ ಹೋಮ್ ಥಿಯೇಟರ್ ಆಗು ಯೂಸ್ ಮಾಡ್ಕೋಬಹುದು. ವೆಂಟಿಲೇಷನ್ಗೆ ಅಂತೇಳಿ ಗಾಳಿ ಬೆಳಕಿಗೆ ತುಂಬ ಚೆನ್ನಾಗಿ ದೊಡ್ಡದಾಗಿ ಡಿಸೈನ್ ಮಾಡಿದ್ದಾರೆ. ನೋಡಿ, ನಾನು ಮತ್ತೆ ಮೆನ್ಷನ್ ಮಾಡ್ತೀನಿ, ಲಿಫ್ಟ್ ಏರಿಯಾ ಇಲ್ಲಿವರೆಗೂ ಬರುತ್ತೆ. ಡೈರೆಕ್ಟ್ ಲಿಫ್ಟಲ್ಲಿ ನೀವು ಇಲ್ಲಿವರೆಗೂ ಬರ್ಬೋದು. ಮೂರನೇ ಬೆಡ್ರೂಮು ಕೂಡ ಅಷ್ಟೇ ವಿಶಾಲವಾಗಿ ಸ್ಪೇಷಿಯಸ್ ಆಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ತುಂಬಾ ಡಿಸೈನ್ ಆಗಿ ಯೂನಿಕ್ ಆಗಿ ಮಾಡಿದ್ದಾರೆ. ನಾವು ನೋಡಿದ ಮೂರನೇ ರೂಮು. ಇದು ಮುಗಿಸ್ಕೊಂಡು ಈ ಕಡೆ ಬರ್ತಾ ಇದ್ದಂಗೆ ಇದು ಬಂದು ಸ್ಟಡಿ ಟೇಬಲ್ ಅಥವಾ ವರ್ಕ್ ಸ್ಟೇಷನ್ ಆಗಿ
ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಪಕ್ಕದಲ್ಲೇನೆ ವಾಶ್ರೂಮ್ ವ್ಯವಸ್ಥೆ ಮಾಡಿದ್ದಾರೆ. ಈ ವಾಶ್ರೂಮ್ ವ್ಯವಸ್ಥೆ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ ನೀವು ನೋಡ್ತಾ ಇರೋಂಥದ್ದು ಕಾಮನ್ ಬಾತ್ರೂಮ್ ಅಂತ ಹೇಳ್ಬೋದು, ಪ್ಲಸ್ ಅಟ್ಯಾಚ್ ಬಾತ್ರೂಮ್ ಅಂತ ಕೂಡ ಹೇಳ್ಬೋದು. ಈಗ ನಾವು ಎಂಟ್ರಿ ಆಗ್ತಿರೋವಂಥದ್ದು ಟೆರೇಸ್ ಸ್ಪೇಸು. ಟೆರೇಸ್ ಸ್ಪೇಸ್ ಕೂಡ ಅಷ್ಟೇ ಹ್ಯೂಜ್ ಆಗಿದೆ. ಇದು ಬಂದು ವಾಷಿಂಗ್ ಏರಿಯಾ. ಲ್ಯಾಡರ್ ಎತ್ಕೊಂಡ ಮುಖಾಂತರ ಮೇಲೆ ಹೋದ್ರೆ ಅಲ್ಲಿ ವಾಟರ್ ಟ್ಯಾಂಕ್ ವ್ಯವಸ್ಥೆ ಇದೆ, ಸೋಲಾರ್ ವ್ಯವಸ್ಥೆ ಕೂಡ ಮಾಡ್ಕೋಬಹುದು. ಇದು ಬಂದು ಟೆರೇಸ್ 2. ಸೊ ಇಲ್ಲೂ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿ ಡಿಸೈನ್ ಮಾಡಿದ್ದಾರೆ, ಯಾವುದೇ ರೀತಿ ವೇಸ್ಟ್ ಆಗಿಲ್ಲ ಜಾಗ. ಸ್ನೇಹಿತರೆ, ಈ ಮನೆ ನಿಮ್ದಾಗಿಸ್ಕೊಳ್ಳಿ. ಯಾಕೆಂದ್ರೆ ಸ್ಟ್ರಕ್ಚರ್ ವರ್ಕ್ ಆಗಲಿ, ಆರ್ಕಿಟೆಕ್ಟ್ ಡಿಸೈನ್ ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ಇಂಟೀರಿಯರ್ ವರ್ಕ್ ಆಗಲಿ, ಡೋರ್ ವರ್ಕ್ ಆಗಲಿ, ಟೈಲ್ಸ್ ವರ್ಕ್ ಆಗಲಿ, ರೂಫ್ ವರ್ಕ್ ಆಗಲಿ, ಪ್ರತಿಯೊಂದು ಯೂನಿಕ್ ಡಿಸೈನಲ್ಲಿ ಮಾಡಿದ್ದಾರೆ. ಆದಷ್ಟು ಬೇಗ ಈ ಮನೆನ ನಿಮ್ದಾಗಿಸ್ಕೊಳ್ಳಿ. ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.